ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾನು ಎರಡು ಟಾಪಿಕ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿದರೆ ನೀವು ಜಸ್ಟ್ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಇದರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಅಪ್ಡೇಟ್ ಸಿಗುತ್ತೆ. ಮೊದಲನೇದಾಗಿ ನಾನಿವತ್ತು ಎರಡು ಟಾಪಿಕ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಂದು ಪ್ಯಾರಾಗ್ರಾಫ್ ಅಂದರೆ ಅದಕ್ಕೆ ಹೇಗೆ ಅಂಡರ್ಲೈನ್ ಹಾಕೋದು, ಮತ್ತು ಎರಡನೇ ಟಾಪಿಕ್ ಬಗ್ಗೆ ನಾನು ಸೆಲೆಕ್ಟೆಡ್ ವರ್ಡನ್ನು ಹೇಗೆ ಇಟ್ಯಾಲಿಕ್ ಆಗಿ ಮಾಡೋದೆಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಅಂಡರ್ಲೈನ್ ಹೇಗೆ ಆಗೋದು ಎಂಬುದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಕೆಲವೊಂದು ವರ್ಡ್ಗಳನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಮೊದಲನೇದಾಗಿ ವರ್ಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಅಂಡರ್ಲೈನ್ ಅಂತ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಹೀಗೆ ಅಂಡರ್ಲೈನ್ ಮಾಡ್ಕೊಬೋದು. ಈಗ ಇನ್ನೊಂದು ಟೈಪ್ ಹೇಗೆ ಅಂಡರ್ಲೈನ್ ಆಪ್ಷನ್ ತೊಗೋಬೋದು ಅಂದರೆ, ಸೆಲೆಕ್ಟ್ ಆದಮೇಲೆ ನೀವು ಕಂಟ್ರೋಲ್ ಯು ಅಪ್ಲೈ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಅಂಡರ್ಲೈನ್ ಆಪ್ಷನ್ ನಿಮಗೆ ಬರುತ್ತೆ. ಎರಡನೇದಾಗಿ ನಿಮಗೆ ಇಟ್ಯಾಲಿಕ್ ಹೇಗೆ ಮಾಡೋದಂದರೆ, ಮೊದಲನೇದಾಗಿ ಈ ಥರ ವರ್ಡ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲೊಂದು ಆಪ್ಷನ್ ಇದೆ ಅಲ್ವಾ, ಇಟ್ಯಾಲಿಕ್ ಅಂತ ಆಪ್ಷನ್ ಇದೆ. ಇದು ಕಂಟ್ರೋಲ್ ಐ ಅಂತ ಗೊತ್ತಿದ್ದು ನಿಮಗೆ ಇಟ್ಯಾಲಿಕ್ ಆಪ್ಷನ್ ಬರುತ್ತೆ. ಹೀಗೆ ನೀವು ಕ್ರಾಸ್ ಆಗಿ ವರ್ಡ್ಗಳನ್ನು ಸೆಟ್ ಮಾಡ್ಕೊಬೋದು. ಈ ಥರ ಬೇಡ, ಮತ್ತು ನಾನು ಕಂಟ್ರೋಲ್ ಎಸ್ ಇದರಲ್ಲಿ ಮಾಡ್ತೀನಿ ಅಂದರೆ ಓಕೆ, ಅದರಲ್ಲಿ ನೀವು ಇಟ್ಯಾಲಿಕ್ ಆಗಿ ಕನ್ವರ್ಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.